ಹಲೋ ವೀಕ್ಷಕರೇ, ದಿಸ್ ಇಸ್ ಬಾಲು. ವೆಲ್ಕಮ್ ಟು ಮೂವಿ ಸ್ಟಫ್. ಯಶ್ ಟಾಕ್ಸಿಕ್ ಸಿನಿಮಾ, ಇದರ ಹೆಸರು ನಾವು ಯಾವಾಗಿನಿಂದ ಕೇಳ್ತಾ ಇದ್ದೀವೋ ಆವಾಗಿನಿಂದ ಇಲ್ಲಿವರೆಗೂ ಸಿನಿಮಾದ ತಂಡ ಏನಾದರೂ ಒಂದು ಸಮಸ್ಯೆ ಎದುರಿಸ್ತಾನೆ ಇದೆ. ಒಂದಲ್ಲ ಒಂದು ಸಂಕಷ್ಟ ನಡುವೆ ಪದೇ ಪದೇ ಸಿಲುಕಿಕೊಳ್ತಾನೆ ಇರೋ ಈ ಸಿನಿಮಾ ತಂಡ ತನ್ನ ಟೀಸರ್ ವಿಡಿಯೋ ರಿಲೀಸ್ ಆದ ನಂತರ ಅದರಲ್ಲಿ ಇರೋ ಸೀನ್ಗಳನ್ನು ನೋಡಿ ಕ್ರೈಸ್ತ ಧರ್ಮದವರು ಇದನ್ನ ನೋಡಿ ಏನು ಅಬ್ಸರ್ವ್ ಮಾಡಿರಲ್ಲ ಅಂತ ಅನ್ಕೊಂಡಿದ್ದೆ. ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಸುದ್ದಿ ಬರ್ತಾ ಇತ್ತು ಅಂತ ವಿಚಾರ ಮಾಡೋದ್ರೊಳಗೆ ಈ ಸುದ್ದಿ ಬಂದೇ ಬಿಡ್ತು. ಅದು ಏನಪ್ಪಾ ಅಂದ್ರೆ, ನಟ ಯಶ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್. ಈ ಚಿತ್ರಕ್ಕೆ ಒಂದರ ಮೇಲೊಂದು ಸಂಕಷ್ಟಗಳು ಎದುರಾಗುತ್ತಿವೆ. ಕೆಲ ದಿನಗಳ ಹಿಂದಷ್ಟೇ ಟೀಸರ್ ವಿರುದ್ಧ ಮಹಿಳಾ ಒಕ್ಕೂಟಗಳು ಸಿಡಿದೆದ್ದಿದ್ದವು. ಇದೀಗ ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ತಿರುಗಿ ಬಿದ್ದಿದೆ. ಅಷ್ಟಕ್ಕೂ ಕ್ರೈಸ್ತ ಧರ್ಮದವರು ಈ ಚಿತ್ರದ ಮೇಲೆ ಕಂಪ್ಲೇಂಟ್ ಮಾಡೋಕೆ ಕಾರಣ ಏನಿರಬಹುದು? ಟಾಕ್ಸಿಕ್ ಚಿತ್ರಕ್ಕೆ ಮತ್ತೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ ಅಂತ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ದೊಡ್ಡ ಸಿನಿಮಾ ಅಂದ್ರೆ ಎಲ್ಲರ ಗಮನ ಅದರ ಮೇಲೆ ಇದ್ದೇ ಇರುತ್ತೆ. ಅಷ್ಟೇ ಸಿನಿಮಾ ತಂಡಕ್ಕೆ ಅದರ ಕಾಳಜಿ ಕೂಡ ಇರಬೇಕು. ಹಾಗೆ ಯಾರಿಗೂ ಕೂಡ ನೋವಾಗದಂತೆ ನೋಡಿಕೊಳ್ಳೋದು ಜವಾಬ್ದಾರಿಯಾಗಿರುತ್ತೆ. ಬಟ್ ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಅಂದುಕೊಂಡಾಗ ಅನೇಕ ಸಂಕಷ್ಟಗಳು ಅಂತ ಎದುರಾಗೋದು ಖಂಡಿತ. ಈಗ ಟಾಕ್ಸಿಕ್ ವಿಚಾರದಲ್ಲೂ ಕೂಡ ಹೀಗೆ ಆಗ್ತಾ ಇರೋದು. ಟಾಕ್ಸಿಕ್ ಸಿನಿಮಾ ದೃಶ್ಯಗಳಲ್ಲಿ ಕ್ರೈಸ್ತ ಧರ್ಮಕ್ಕೆ ಅಪಮಾನ ಮಾಡಲಾಗಿದೆ, ಕ್ರೈಸ್ತರಿಗೆ ಮುಜುಗರ ತರಲಾಗಿದೆ ಎಂದು ಆರೋಪಿಸಿ ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್, ಚಲನಚಿತ್ರ ವಾಣಿಜ್ಯ ಮಂಡಳಿ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಗೃಹ ಸಚಿವರು ಹಾಗೂ ಸೆನ್ಸಾರ್ ಬೋರ್ಡ್ಗೆ ದೂರು ನೀಡಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಕ್ರೈಸ್ತರ ದೇವದೂತ ಸಂತ ಮಿಕೇಯಲ್ಗೆ ಅಪಮಾನ ಮಾಡಲಾಗಿದೆ, ದೇವದೂತರ ಮುಂದೆ ಅಶ್ಲೀಲ ಚಿತ್ರೀಕರಣ ಮಾಡಿದ್ದಾರೆ, ಹೀಗಾಗಿ ಯೂಟ್ಯೂಬ್ ಪೋಸ್ಟರ್ಗಳನ್ನು ತೆಗೆಯಬೇಕು, ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿರುವ ದೃಶ್ಯಗಳನ್ನು ತೆಗೆಯುವಂತೆ ಸೂಚನೆ ನೀಡಬೇಕು ಎಂದು ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ ಅಧ್ಯಕ್ಷ ದೀಪ್ ಕುಮಾರ್ ದೂರಿನಲ್ಲಿ ಮನವಿ ನೀಡಿದ್ದಾರೆ. ಕೂಡಲೇ ಚಿತ್ರತಂಡ ಸಂತ ಮಿಯೇಕಲ್ ಮುಂದೆ ಚಿತ್ರೀಕರಿಸಿರುವ ದೃಶ್ಯಗಳನ್ನು ತೆಗೆಯಬೇಕು, ಅವಮಾನ ಮಾಡಿದ್ದಕ್ಕಾಗಿ ಕ್ರೈಸ್ತರಲ್ಲಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯ ಕೂಡ ಮಾಡಿದ್ದಾರೆ. ಒಂದು ವೇಳೆ ಪೋಸ್ಟರ್ಗಳನ್ನ ತೆಗೆಯದಿದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ಕೂಡ ಎಚ್ಚರಿಕೆ ನೀಡಿದ್ದಾರೆ. ವೀಕ್ಷಕರೇ, ಈ ಚಿತ್ರತಂಡ ಇಂತಹ ಸಂಕಷ್ಟ ಎದುರಿಸ್ತಾ ಇರೋದು ಇದೇ ಮೊದಲೇನಲ್ಲ. ಇತ್ತೀಚೆಗೆ ಅಷ್ಟೇ ಬಿಡುಗಡೆಯಾಗಿದ್ದ ಟಾಕ್ಸಿಕ್ ಟೀಸರ್ ವಿರುದ್ಧ ಮಹಿಳಾ ಒಕ್ಕೂಟಗಳು ಆಕ್ರೋಶ ಹೊರಹಾಕಿದ್ದರು. ಟೀಸರ್ ನಲ್ಲಿ ಕಾಣಿಸಿರುವ ಕೆಲವು ದೃಶ್ಯಗಳು ಅಶ್ಲೀಲವಾಗಿದ್ದು ಮಹಿಳೆಯರು ಮತ್ತು ಮಕ್ಕಳ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತಿವೆ ಎಂದು ಆರೋಪಿಸಿ ಬೆಂಗಳೂರಿನಲ್ಲಿರುವ ರಾಜ್ಯ ಮಹಿಳಾ ಆಯೋಗ ಕೇಂದ್ರ ಅಂದ್ರೆ ವುಮೆನ್ಸ್ ಕಮಿಷನ್ ಕಚೇರಿಗೆ ದೂರು ಕೂಡ ನೀಡಿದ್ದರು. ಜೊತೆಗೆ ಆ ದೃಶ್ಯವನ್ನು ತೆಗೆದುಹಾಕುವಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ದೂರು ನೀಡಿದ್ದರು. ಇದೆಲ್ಲ ಟೀಸರ್ ರಿಲೀಸ್ ಆದ ನಂತರ ಕ್ರಿಯೇಟ್ ಆದ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಟೀಸರ್ ರಿಲೀಸ್ ಆಗುವ ಮುಂಚೆ ಕೂಡ ಇಂತಹ ಸವಾಲುಗಳನ್ನು ಎದುರಿಸ್ತಾ ಬಂದಿರೋ ಟಾಕ್ಸಿಕ್ ಚಿತ್ರತಂಡ ಬೆಂಗಳೂರಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದ ಜಾಗದಲ್ಲಿ ಗಿಡ ಮರಗಳನ್ನ ಕಡಿದು ನೇಚರ್ಗೆ ಧಕ್ಕೆ ಕೊಟ್ಟ ಆರೋಪದ ಮೇಲೆ ಕೂಡ ಸುದ್ದಿ ಹರಡಿತ್ತು. ವೀಕ್ಷಕರೇ, ಇಷ್ಟೆಲ್ಲ ಆರೋಪಗಳ ಜೊತೆ ಸುದ್ದಿ ಮೇಲೆ ಸುದ್ದಿ ಮಾಡ್ತಾ ಇರೋ ಟಾಕ್ಸಿಕ್ ಚಿತ್ರತಂಡ ರಿಲೀಸ್ ಆದ ಮೇಲೆ ಗ್ರ್ಯಾಂಡ್ ಸಕ್ಸಸ್ ಆಗೋದಂತೂ ಖಂಡಿತ. ಯಾಕಂದ್ರೆ ಯಶ್ ಅಭಿಮಾನಿಗಳು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಫ್ಯಾನ್ಸ್ ಗಳನ್ನ ಹೊಂದಿದ್ದು, ಹಾಗೆ ಯಶ್ ಅವರ ಸಿನಿಮಾ ಅಂದ್ರೆ ಏನಾದ್ರೂ ಖದರ್ ಇದ್ದೇ ಇರುತ್ತೆ ಅನ್ನೋದು ಪಕ್ಕ. ಸಿನಿಮಾ ರಿಲೀಸ್ ಆಗೋಕೆ ಇನ್ನೂ ಸ್ವಲ್ಪ ದಿನ ಬಾಕಿ ಇದ್ದು, ಇದರ ಟೀಸರ್ ನೋಡಿದ ನಿಮಗೆ ಈ ಚಿತ್ರದ ಬಗ್ಗೆ ಮತ್ತೇನು ಸುದ್ದಿ ಬರಬಹುದು ಅಂತ ಗೆಸ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಸೊ ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.